ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತ ಅವರ ಆತ್ಮೀಯರೇ. ವಿಶೇಷವಾಗಿ ಈ ಜಿ ಏನ್ರಿ ಅಥವಾ CJP ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕರೀರಿ, ಈ ಒಂದು ಹೋರಾಟ ಶುರುವಾದದ್ದು ವಿಶೇಷವಾಗಿ ನಾವು ಗಮನಿಸಬೇಕಾಗಿದೆ. ಯಾಕಪ್ಪ ಅಂದ್ರೆ ಈ ನೀಟ್ ಪರೀಕ್ಷೆಯಲ್ಲಿ ನಡೆದಂತಹ ಪೇಪರ್ ಲೀಕ್ ಇದು ಮೂಲ ಕಾರಣ. ಅದರ ಜೊತೆಗೆ ಕಳೆದ ಈ ಒಂದು 2017-2016 ವಿಶೇಷವಾಗಿ ಪ್ರತಿ ವರ್ಷವೂ ಪೇಪರ್ ಲೀಕ್ ಆಗ್ತಾ ಬಂದು ಅನೇಕ ಬಡ ಅಥವಾ ಮಧ್ಯಮ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳ ಹಕ್ಕನ್ನು ಕಸ್ಕೊಳ್ಳುವಂಥ ಕೆಲಸ ನಡೀತಾ ಇದೆ ಅನ್ನೋಂಥ ಆರೋಪ ಮೇಲ್ಮೇಲೆ ಕೇಳಿ ಆ ವಿದ್ಯಾರ್ಥಿಗಳಲ್ಲಿ ಒಂದು ಅಸಮಾಧಾನ ಈ ಸಲ ಸ್ಫೋಟಗೊಂಡ್ಬಿಟ್ಟದು. ಇಲ್ಲೇ ಇರೋದು 1000ದಲ್ಲೇ ಒಂದು 5-10 ಸೀಟ್ಗಳು, ಅದಕ್ಕೂ ಸಹಿತ ಇಲ್ಲೇ 2%, 100ಕ್ಕೆ 2% ಅಂದಾಗ ಆ 2ರಲ್ಲೇ ಈ ಮತ್ತೆ ದುಡ್ಡಿದ್ದಂಥ ಜನ ಪೇಪರ್ ಲೀಕ್ ಮಾಡಿಸ್ಕೊಂಡು ಆಯ್ಕೆಗೆ ಆದ್ರೆ ಇನ್ನುಳಿದ ಮಧ್ಯಮ ವರ್ಗ, ಬಡ ಮಧ್ಯಮ ವರ್ಗ ವರ್ಷಕ್ಕೆ ಲಕ್ಷಾವಧಿ ದುಡ್ಡನ್ನು ಖರ್ಚು ಮಾಡಿ ಕೋಟಾದಲ್ಲೋ, ಪ್ರಯಾಗ್ರಾಜ್ದಲ್ಲೋ, ಮುಂಬೈಯಲ್ಲೋ, ದಿಲ್ಲಿಯಲ್ಲೋ ಕೋರ್ಸ್ ತೊಗೊಂಡು ಎಕ್ಸಾಮ್ ಬರೋದು ಮತ್ತು ಫೇಲ್ ಆಗುವುದರಿಂದಾಗಿ ಪ್ರತಿ ವರ್ಷ 5-10 ಲಕ್ಷ. ಅದರಲ್ಲೂ ಈ ಕೋಚಿಂಗ್ ಸೆಂಟರ್ಗಳ ಹಾವಳಿಯಿಂದಾಗಿ ವಿಶೇಷವಾಗಿ ಎಲ್ಲ ಕಡೆ ರೇಟ್ ಹೈಕ್. ಹೀಗಾಗಿ ಬಡವರ ಮಕ್ಕಳು, ಮಧ್ಯಮವರ್ಗದ ಮಕ್ಕಳು ಈ ಎಕ್ಸಾಮ್ಗಳು ಪಾಸ್ ಆಗೋದು ದುಸ್ತರ ಭಾಳಷ್ಟು ಆಗಿ ಹೋಗ್ಬಿಟ್ಟಿದೆ. ಹೇಳ್ಬೋದು ಅಲ್ಲಿ ಪಾಸ್ ಆಗಿ ಒಂದೆರಡು ಉದಾಹರಣೆ ತೊಗೊಳ್ಳಿ, ಇಂಥವ್ರಾಗಿದ್ದಾರೆ, ಅಂಥವ್ರಾಗಿದ್ದಾರೆ. ಎಕ್ಸೆಪ್ಷನ್ಸ್ ರೂಲ್ಸ್ ಆಗೋದಿಲ್ಲ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅದರಲ್ಲಿ ಅತ್ಯುತ್ತಗೊಂಡಂಥ ವಿದ್ಯಾರ್ಥಿಗಳು ಇವತ್ತು ಹೋರಾಟಗಳಿದ್ದು ಬಿಟ್ಟಿದ್ದಾರೆ. ಅದರಲ್ಲೂ ಈಗ ವರ್ಷ ನೀಡದಲ್ಲೇ 21 ವಿದ್ಯಾರ್ಥಿಗಳು ಆಲ್ರೆಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ, ಅದು ಇವರಲ್ಲಿ 15, 18, 16 ವರ್ಷ ಹಿಡ್ಕೊಂಡು 18 ವರ್ಷ ಹಿಡ್ಕೊಂಡು 30 ವರ್ಷವರೆಗಿದ್ದಂಥ ಇವರಷ್ಟೆಲ್ಲ ಇವ್ರ ಜೊತೆಗೆ ನಿರುದ್ಯೋಗಿಗಳು ಸಹಿತ ಕುಳ್ಕೊಂಡಿದ್ದಾರೆ. ಯಾಕಂದರೆ UPSC ಸಹಿತ ಗದ್ದಲಾಗೋದನ್ನು, ಇನ್ನುಳಿದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗದ್ದಲಾಗೋದನ್ನು, ರಾಜ್ಯ ಮಟ್ಟದ ಎಕ್ಸಾಮ್ಗಳಲ್ಲೂ ಸಹಿತ ಗದ್ದಲಾಗೋದನ್ನು, ನಮ್ಮಲ್ಲಿ KPSCಯಲ್ಲೂ ಆಗೋ ಗದ್ದಲಗಳನ್ನು ನೋಡಿ ಬೇಸತ್ತು ಹೋಗಿದ್ದಾರೆ ಜನ. ನಮಗೇನಪ್ಪ ಪರಿಹಾರ ಇಲ್ಲ ಈ ಸಮಸ್ಯೆಗೆ ಎನ್ನುವಂಥದ್ದು. ಅವುಗಳಿಂದ ರೊಚ್ಚಿಗೆದ್ದು ಹೋದಂಥ ಈ ಜನ ಇವತ್ತು ನಮ್ಮ ಯುವಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಕಾಕ್ರೋಚ್ ಜನತಾ ಪಾರ್ಟಿ ಯಾವ ಗಳಿಗೆಯಲ್ಲಿ ನಮ್ಮ ಸೂರ್ಯಕಾಂತ್ ಅವರು, CGI ಅವರು ಈ ನಮ್ಮ ಯುವಕರನ್ನು ಕಾಕ್ರೋಚ್ ಕರೆದ್ರು, ಯಾವುದೇ ಸರಿ ಕರೆದ್ರು ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಂಥ ವಿಷಯ. ಅದೇ ಇವತ್ತು ಏನಾಗ್ಬಿಟ್ಟದಪ್ಪ ಅಂದ್ರೆ ಒಂದು ಮೂಮೆಂಟ್ ರೂಪ ಪಡ್ಕೊಂಡ್ರೆ ನಂತರದ ಏನಾಯಿತು, ಅದೇ ಕಾಲಕ್ಕೆ ಈ ದೆಹಲಿಯಲ್ಲೇ ಸೋನಮ್ ವಾಂಗ್ಚುಕ್ ಅವರು 26 ದಿನ ಉಪವಾಸ ಮಾಡಿದರು. ಆನಂತರ ಸರ್ಕಾರ ಒಂದಿಷ್ಟು ಬಗ್ಗಿತ್ತು, ಅವ್ರ ಬೇಡಿಕೆಗಳನ್ನು ಈಡೇರಿಸ್ತಂತ ಒಪ್ಕೊಂಡಿತ್ತು. ಇದೇನೋ ಅಷ್ಟರೊಳಗೆ ಏನೇನು ಆಗಬಾರ್ದೆಲ್ಲ ಆಗೋಗ್ಬಿಟ್ಟು ಗಂಟು ತೊಗೊಂಡು ಫಲೆಟ್ ಹಾಕಿದರು, ಬಡಿಗೆ ಬಡಿದ್ರು, ಮತ್ತೇನೋ ಮಾಡಿದರು. ಅಲ್ಲಿ ಎತ್ತು ಹಾಕೋ ಸಲುವಾಗಿ ಜಂತರ ಮಂತ್ರದಲ್ಲಿ ಎಲ್ಲ ಸವಲತ್ತುಗಳನ್ನು ಕಡಿದುಗೊಳಿಸಿದ್ರು, ಏನೆಲ್ಲ ಮಾಡಿದರು. ಇದರಿಂದ ಮತ್ತಷ್ಟು ಈ ಮೂಮೆಂಟ್ CJP ಮೂಮೆಂಟ್ ಅಥವಾ ಜಿ ಮೂಮೆಂಟ್ ಗಟ್ಟಿ ಆಗ್ತಾ ಹೋಯ್ತು ವಿನಃ ಅದು ವೀಕ್ ಆಗಲಿಲ್ಲ. ಇವತ್ತು ಯಾವ ರೂಪ ಬಂದಂಥಪ್ಪ ಇವತ್ತು ಅಂತಂದ್ರೆ ಜಿ ಇವತ್ತು ಮೋದಿ ಅವರು ಸಹಿತ ಇವತ್ತು ತಮ್ಮ ಯುವ ಒಂದು ಮತದಾರರನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿದ್ದಾರೆ. ಯಾಕಂದ್ರೆ ವಿಶೇಷವಾಗಿ ಇಲ್ಲಿವರೆಗೆ ಮೀಸಲಾತಿ ಕಾರಣಕ್ಕೋ ಮತ್ತಾವುದೋ ಕಾರಣಕ್ಕೋ ಕಾಂಗ್ರೆಸ್ನ ದುರಾಡಳಿತಕ್ಕೋ ಬ್ಯಾಸತ್ತಂಥ ಜನ ಇಲ್ಲ, BJPಯಿಂದಾದರೂ ಅದು ಸಂಘ ಪರಿವಾರದ BJPಯಿಂದಾದರೂ ನಾಳೆ ಭವಿಷ್ಯಲ್ಲ ನಮ್ಮ ಎಲ್ಲರಿಗೂ ಮೆರಿಟಿಗೆ ಬೆಲೆ ಸಿಗುವಂಥ ದಿನಗಳು ಬರ್ತಾವೆ ಅಂತ ತಿಳ್ಕೊಂಡು 2014 ಮೋದಿಯವ್ರನ್ನ ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸ್ಕೊಂಡು ಬಂದರು. ಇವತ್ತು ಆರಿಸ್ತಾ ಇದ್ದಾರೆ. ಕಳೆದ 12 ವರ್ಷಗಳಂತಂದರು. ಈ 12 ವರ್ಷಗಳಲ್ಲೇ ವಿಶೇಷವಾಗಿ ಎಲ್ಲ ಆಡಳಿತವನ್ನು ನೋಡಿದಾಗ ಹಿಂದೆಂದಿಗಿಂತಲೂ ಹೆಚ್ಚಿನ ದುರಾಡಳಿತ ಇಲ್ಲ. ಅದರಲ್ಲೂ ಶಿಕ್ಷಣಕ್ಕೆ ಇವತ್ತಿಗೂ ಸಹಿತ ಕೇವಲ ₹1 2 ಪೈಸೆಯನ್ನು ಖರ್ಚು ಮಾಡೋದನ್ನು ಗಮನಿಸಿದಾಗ ಇವರೆಲ್ಲಿ ಬೆಣ್ಣಿದ್ದಾರಪ್ಪ ಕಾಂಗ್ರೆಸ್ಸಿಗರಿಗಿಂತಲೂ ಅನ್ನುವಂಥ ನಿರ್ಧಾರಕ್ಕೆ ಬಂದ ಇವತ್ತು CJP ಅನ್ನುವಂಥ ಒಂದು ಆ್ಯಕ್ಟಿವಿಸ್ಟ್ ಮೂಮೆಂಟ್ ಸ್ಟಾರ್ಟ್ ಆಗಿಬಿಟ್ಟದ, ಹೋರಾಟದ ಮೂಮೆಂಟ್ ಸ್ಟಾರ್ಟ್ ಆಗಿದೆ. ಇವತ್ತು ನಾವು ಮಾಡುವ ಮಡಿ ಸ್ಥಿತಿ ಬಂದು ನಿಂತಿದ್ದೀವಿ ಅಂದರೆ ಮತ್ತು ಕೊನೆಗೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆ ಅಡಿಯಲ್ಲಿ ಇವರೆಲ್ಲ ಬಂದಾಗ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ. ಇಲ್ಲೂ ವಿಚಾರ ಭಿನ್ನಾಭಿಪ್ರಾಯವಿಲ್ಲ ಅಂತಲ್ಲ. ಒಂದು ಕಡೆ ಜಿ ಹಿಂಸಾತ್ಮಕವಾಗಿ, ಇನ್ನೊಂದು ಕಡೆ CJP ಅಹಿಂಸಾತ್ಮಕವಾಗಿ ಹೋರಾಟ ಮಾಡುವುದು ಗುರಿಗಳು ಇಟ್ಕೊಂಡು ಹೊರಟಿದ್ದು. ಇಬ್ಬರದ್ದು ಗುರಿ ಒಂದು, ಈ ದೇಶದಿಂದ ನಿರುದ್ಯೋಗ ಹೋಗಲಾಡಿಸೋದು ಮತ್ತು ಇಲ್ಲಿ ಏನಪ್ಪ ಅದು ಭ್ರಷ್ಟಾಚಾರವನ್ನು, ಪೇಪರ್ ಲೀಕನ್ನು ಮುಂತಾದವುಗಳನ್ನು ತಡೆಯುವಂಥ ಕೆಲಸ ಮಾಡೋದು ಅನ್ನುವಂಥ
ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಇವತ್ತು ಈ CJP ವಿಶೇಷವಾಗಿ ಅಭಿಷೇಕ್ ದೀಪ್ತಿ ಮತ್ತು ಇನ್ನೂ ಕೆಲವೊಂದು ಜನ ಹುಡುಗರು ಬರ್ತಾ ಇದ್ದಾರೆ. ಅವರೆಲ್ಲರೂ ಇವತ್ತು ಮೂಮೆಂಟ್ ಮಾಡಿದ ಪ್ರತಿಯೊಂದು ಮೆಟ್ರೋಪಾಲಿಟನ್ ಸಿಟಿ ಇಂಡಿಯಾದ ಎಲ್ಲ ಸಿಟಿಗಳಿಗೆ ಈಗ ನೋಡ್ರಿ, ಜಾರ್ಖಂಡದಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು, ಮುಂಬೈಯಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಈ ಯುವ ಜನಾಂಗ ಪ್ರತಿಭಟನೆ ಮಾಡೋದಷ್ಟೆಲ್ಲ ಹೋರಾಟದ ಜೊತೆ ಅಡಿ ಆಗ್ತಾ ಇದ್ದಾರೆ. ಇದರಿಂದಾಗಿ ಮೋದಿಯವರ ಒಂದು ವಿಶ್ವಾಸ ಪಡೆದಂಥದ್ದು, ಮೋದಿಯವ್ರ ಮೇಲೆ ವಿಶ್ವಾಸ ಇಟ್ಟಂಥ ಯುವಕರು ಇವತ್ತು ನಿಧಾನಕ್ಕೆ ಅವ್ರನ್ನ ದೂರ ಸರಿದು ಹೋಗ್ತಾ ಇರೋದನ್ನು ಗಮನಿಸಿದಾಗ ಈ CJP ಮುಂಬರುವ ದಿನಗಳಲ್ಲೇ ಈ ಯುವಕರ ಸಂಘಟನೆಯನ್ನು ಗಟ್ಟಿ ಮಾಡಿಕೊಂಡ ಹೊಸ ಒಂದು ವ್ಯವಸ್ಥೆ ತಯಾರು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಏನಾದರೂ ರೆಡಿ ಆಗಿದೆಯಾ ಅಂತೇಳಿ ನಾವು ಅಂದ್ಕೊಂಡ್ರಷ್ಟು ಸುಲಭವಿಲ್ಲ. ಯಾವುದಾದ್ರೂ ವ್ಯವಸ್ಥೆ ಒಂದು ನಿರ್ಮಾಣದಾಗ ಆ ವ್ಯವಸ್ಥೆಗೆ ತನ್ನದೇ ಆದಂಥ ಹಲವು ಮುಖಗಳಿರ್ತಾವೆ, ಹಲವು ಕಾಲುಗಳಿರ್ತಾವೆ, ಕೈಗಳಿರ್ತಾವೆ. ಅವುಗಳೆಲ್ಲ ಮೀರಿ ಒಂದು ಸಂಘಟನೆ ಬಂದಿರ್ತೈತಿ ಅನ್ನುವಂಥದ್ದು ಹೇಳುವುದು ಭಾಳ ಕಷ್ಟಕರ, ಅಸಾಧ್ಯಕರ ಅಂದರೂ ಅಡ್ಡಿ ಇಲ್ಲ. ಎಲ್ಲ ನೆಲೆಗಟ್ಟಿನಲ್ಲೇ CJP ಇದ್ದಿದ್ದು ಇವತ್ತು ಒಂದೇನಪ್ಪ ಅಂದ್ರೆ ಸಾರ್ವಜನಿಕರಿಗೆ ತನ್ನ ಅಭಿಯಾನವನ್ನು ಸ್ಟಾರ್ಟ್ ಮಾಡಿಬಿಟ್ಟದ. ಜನರಿಗೆ ಹೆಂಗೆ ಮುಟ್ಟೋದು ಇಡೀ ಇದನ್ನೊಂದು ಮೂಮೆಂಟ್ನ ಇಡೀ ದೇಶ ತುಂಬ ಮಾಡೋದು ಹೆಂಗೆ ಅಂತೇಳಿ ಅದಕ್ಕೆ ತಮಗಾದಂಥ ನ್ಯಾಯ, ನಿರುದ್ಯೋಗ ಬಗ್ಗೆ ಆಗಿರ್ಬೋದು, ಬಡತನ ಬಗ್ಗೆ ಆಗಿರ್ಬೋದು, ಹಸುವಿನ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಮೂಮೆಂಟ್ ಮಾಡ್ಕೊಂಡು ನೀವೇನು ಅಂತೀರಿ ಸಾರ್ವಜನಿಕರೇ? ನಾವು ಮಾಡೋದು ಸರಿ ಅಂತೀರೋ ತಪ್ಪು ಅಂತೀರೋ? ಉದ್ಯೋಗಗಳು ಸಿಗುವಂಥ ಒಂದು ಶಿಕ್ಷಣ ಕೊಡಿಸುವಂಥ ಕೆಲಸ ಆಗ್ಬೇಕಂತರೂ ಆಗಬಾರ್ದು ಅಂತಿರೋ ಅನ್ನೋ ದಿಸೆಯಲ್ಲೇ ಇವರೆಲ್ಲರೂ ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ CJP ಒಂದು ರಾಷ್ಟ್ರೀಯ ಒಂದು ಸಮಿತಿಯನ್ನು ಕಾರ್ಯಕಾರಿ ಸಮಿತಿ ಮಾಡಿಕೊಂಡು ದೀಪ್ತಿ ಅದರದ ರಾಷ್ಟ್ರೀಯ ಸಂಚಾಲಕರಾಗಿದ್ದಾರೆ. ಅದರ ಪಕ್ಷದ ಇದು ಮೂಮೆಂಟ್ ಪಕ್ಷದು ಸೌರವ್ ದಾಸ್ 27 ವರ್ಷ, ಅಶುತೋಷ್ ರಂಕ 30 ವರ್ಷ, ಅಜಿಂಕ್ಯ ಶಿಂದೆ 35 ವರ್ಷ, ರಾಷ್ಟ್ರೀಯ ಸಂಘಟನಾ ಉಸ್ತುವಾರಿ ದೀಪಕ್ ಬಲಿಯಾನ್ 26 ವರ್ಷ. ಹೀಗೆಲ್ಲ ಒಂದು ತಮ್ಮ ಸಂಘಟನೆ ಮಾಡ್ಕೊಂಡಿದ್ರೆಲ್ಲ ಯುವಕರೇ ಇದ್ದಾರೆ. ಅದೇ ರೀತಿ ಅಪ್ರೀನ್ ಜವಾನ್ ನವಾಜ್ ಅಂತ 34 ವರ್ಷ, ವಿಜಯ್ ರೆಡ್ಡಿ ಮಲ್ಲಂಗಿ ಅನ್ನೋರಿಗೆ 30, ಮಾಧ್ಯಮ ಉಸ್ತುವಾರಿ ರತ್ನ ಸಿಂಗ್ ಅವ್ರಿಗೆ 31, ಹೀಗೆ ಕಾನೂನು ಉಸ್ತುವಾರಿ ವೈಷ್ಣವ್ ಗೌರ್ ಅವ್ರಿಗೆ 29. ಈ ರೀತಿಯಾಗಿ ಅನೇಕ ಹಣಕಾಸು ಇನ್ನುಳಿದ ವಿಷಯಗಳನ್ನು ಮಾಡ್ತಾರೆ. ಜನರಿಂದ ಪೂರ್ವ, ಪಶ್ಚಿಮ, ಉತ್ತರ, ಈಶಾನ್ಯ, ಅದೇ ಕಾಲಕ್ಕೆ ದಕ್ಷಿಣ ಭಾಗದ ಎಲ್ಲ ಕಡೆಗೂ ಜನರನ್ನು ಕೂಡಿಸುವಂಥ, ಅವ್ರನ್ನೆಲ್ಲ ಕೂಡಿಸಿ ಹೋರಾಟ ಮಾಡುವಂಥ ಒಂದು ಸಂಘಟನೆ ರೆಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದೂ ಏನಾದರೂ ದೊಡ್ಡದ ಅದೇ ರೀತಿ ಈಗೇನು ಬೆಳೀತಾ ಇದೆ ರೀತಿ ಬೆಳೆದ್ರೆ ಮುಂಬರುವ ದಿನಗಳಲ್ಲಿ ಮೋದಿಯವರಿಗೆ ಈ CJP ಅನ್ನುವಂಥದ್ದು ಇವತ್ತೇನು ನಾವು ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಶುರುವಾಗಿದ್ದು ಯಾವುದೇ ರೂಪ ಪಡಿಬೋದು. ಯಾಕಂದ್ರೆ ರಾಜಕೀಯದಲ್ಲಿ ಇದೇ ರೀತಿ ಆಗ್ತದೆ, ಇದೇ ರೂಪ ಪಡಿತದೆ, ಹೀಗೆ ಹೋಗ್ತದೆ ಅಂತ ಹೇಳೋದು ಅತ್ಯಂತ ಕಷ್ಟ ಸಾಧ್ಯ. ಒಟ್ಟಾರೆಯಾಗಿ ಈ ಒಂದು ಮೂಮೆಂಟ್, ಈ ಒಂದು ಅಭಿಯಾನ ಏನಪ್ಪ ಜಾರ್ಖಂಡಲ್ಲಿ ಸ್ಟಾರ್ಟ್ ಆದಂಥ ಅಭಿಯಾನ ಅಥವಾ ಈ ದಿಲ್ಲಿಯಲ್ಲಿ ಸ್ಟಾರ್ಟ್ ಆದಂಥದ್ದು, ಪ್ರಯಾಗರಾಜದಲ್ಲಿ ಇನ್ನುಳಿದ ಇದನ್ನು ಏನಪ್ಪ ಅಂತಂದ್ರೆ ದೊಡ್ಡ ರೂಪದಲ್ಲಿ ಬೆಳೆಸುವಂಥದ್ದು, ಜನರಿಗೆ ಮುಟ್ಟಿಸುವಂಥ, ಜನರನ್ನು ಜಾಗೃತಿ ಮಾಡುವಂಥ, ಯುವಕ ಯುವತಿಯರನ್ನು ಒಂದು ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಪರಿಣಾಮ ಏನಾಗ್ತದೋ ಗೊತ್ತಿಲ್ಲ, ಯಾವ ರೂಪ ಪಡಿತದೋ ಗೊತ್ತಿಲ್ಲ. ಯಾಕಂದರೆ ಇದಕ್ಕೆ ಒಂದೇ ಸಿದ್ಧಾಂತ ಏನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಏನು ಸಾಧ್ಯದನ, ಅಥವಾ ಈ ಒಂದು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುವಂಥದ್ದು, ಬೀದಿಗಿಳಿದು ಹೋರಾಟ ಮಾಡುವಂಥದ್ದು. ಈ ಬೀದಿಗಿಳಿಯುವಂಥ ಒಂದು ಹೋರಾಟ ಈ ಒಂದು ವಿಶೇಷವಾಗಿ CJPಗೆ ಯಾವ ಮಟ್ಟಕ್ಕೆ ಒಯ್ಬೋದು, ಎಲ್ಲಿಗೆ ನಿಲ್ಲಿಸ್ಬೋದು ಈಗಲೇ ಹೇಳದೆ ಹೋದರೂ ಸಹಿತ ಈ ಮೂಮೆಂಟ್ ಮಾತ್ರ BJPಯ ಆಡಳಿತಕ್ಕೆ ಒಂದು ಬೆದರಿಕೆಯನ್ನು ಒಡ್ಡಿದೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಏನೂ ಆಗಲಿ, ಒಟ್ಟಾರೆಯಾಗಿ ಈ ಮೂಮೆಂಟ್ ಇದ್ದಿದ್ದು ಜನಸಾಮಾನ್ಯರಲ್ಲೇ ಈ ಟೋಟಲ್ ಬದಲಾವಣೆ ಮಾಡೋ ದಿಶೆಯಲ್ಲೇ ಒಂದು ಏನಾದರೂ ರೂಪ ಪಡಿಬಹುದಾ ಅಥವಾ ಬದಲಾವಣೆ ಮಾಡೋದಕ್ಕೆ ಒಂದು ಸಹಾಯಕ ಆಗ್ಬೋದಾ ನೋಡೋಣ ಏನಾಗ್ತದೆ. ಅದರ ಸಮಿತಿ ರಚನೆ ಮಾಡಿದ್ದೀನಿ ಸುಳ್ಳಲ್ಲ. ರಾಷ್ಟ್ರ ಮಟ್ಟದಲ್ಲೇ ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಅನೇಕ ಯುವಕರು ಬಂದು ಸೇರ್ತಾ ಇರೋದು ಮತ್ತು ಪ್ರತಿಯೊಂದು ಮೆಟ್ರೋಪಾಲಿಟನ್ ಸಿಟಿಗಳಿಗೆ, ಪ್ರತಿಯೊಂದು ಪಟ್ಟಣಗಳಿಗೆ, ಜೊತೆಗೆ ಹಳ್ಳಿಗಳಿಗೂ ಮುಟ್ಟುವಂಥ ಸಾಹಸ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಆಗ್ತದೆ ಏನೋ ಗೊತ್ತಿಲ್ಲ. ಯಾಕಂದರೆ ಯಾವುದಕ್ಕಾದ್ರೂ ಫಂಡಿಂಗ್ ಬೇಕಾಗ್ತದೆ. ಫಂಡ್ ಇವ್ರದ್ದು ಎಲ್ಲಿದು ಒಂದು ಹೊಸೈತಿ ಒಂದು ದೊಡ್ಡ ಪ್ರಶ್ನೆ ಅದು. ಅದಕ್ಕೆ ಯಾರೋ ಇವತ್ತು ಆರೋಪ ಮಾಡ್ತಾಯಿದ್ದಾರೆ. ಆಮದು ಬೇರೆ ಈ ನಮ್ಮ BJPಗರು ಆರೋಪ ಮಾಡಲಿ, ತಪ್ಪೇನಲ್ಲ. ಆದ್ರೆ ಇವರ ಹೋರಾಟ ಏನಂತಪ್ಪ ಅಂದ್ರೆ ಅಲ್ಲಲ್ಲಿ ಈಗಿನ ಮಟ್ಟಿಗೆ ಗೊತ್ತಿದ್ದ ಮಟ್ಟಿಗೆ ಇದು ಒಂದು ಅಲ್ಲಿಯ ಯುವಕರು ತಾವಾಗಿನ ಬಂದು ಸೇರ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಮಿಡ್ಲ್ ಕ್ಲಾಸಲ್ಲಿ ಸಾಕಷ್ಟು ಜನ ಇರೋದ್ರಿಂದಾಗೆ ಎಲ್ಲ ಕಡೆಗೂ ಯೂನಿವರ್ಸಿಟಿಗಳು, ಕಾಲೇಜುಗಳು ಹಬ್ಬಿದ್ರಿಂದಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಅನ್ಯಾಯ ಆಗಿದ್ದರಿಂದಾಗಿ, ಅವ್ರ ತಂದೆಗಳಿಗೆ ಅನ್ಯಾಯ ಆಗಿದ್ದರಿಂದಾಗಿ, ಅವ್ರಿಗೆ ನ್ಯಾಯ ಸಿಗದೇ ಇದ್ದಿದ್ದರಿಂದಾಗಿ ಅವರೆಲ್ಲರೂ ಒಂದಾಗಿ ಈ ಮೂಮೆಂಟ್ ದೊಡ್ಡದು ಮಾಡ್ಬೋದು. ಇದರಿಂದಾಗಿ ಮೋದಿಯವ್ರಿಗೆ
ಇದೊಂದು ಏನಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬೆದರಿಕೆ ಒಡ್ಡೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಚರ್ಚಾ ವಿಷಯ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ನೆನೆಸ್ಕೊಳ್ಳಿ. 16 ನ್ಯೂಸ್ ಅರ್ಥಾತ್ ಹೇಳಿಸಿದ್ದಾರೆ ಸತ್ಯ ಕೈಗಳಲ್ಲಿ ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.